ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಾನು ಸುಪ್ರೀತನಂತ ಸ್ವಾಮಿ ಮೈಸೂರಿನಿಂದ ಇವತ್ತು ತಮಗೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಮೈಸೂರು SBM ಅಂಡ್ ಅದರ್ಸ್ ನಿಂಗಾಬುದ್ದಿ ಪಾಳ್ಯ ಸರ್ವೆ ನಂಬರ್ಗೆ ಸೇರಿರುವಂತಹ ಈ ಏರಿಯಾ ಇರೋದು ಮೈಸೂರು ಮಧ್ಯಭಾಗದಿಂದ ಪ್ಯಾಲೇಸು ಅಥವಾ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಅಬೌಟ್ 9 ಕಿಲೋಮೀಟರ್ ಆಗುತ್ತೆ. ಮೈಸೂರು ಶ್ರೀರಾಂಪುರ ಅಥವಾ ವಿವೇಕಾನಂದ ನಗರ ಸರ್ಕಲ್ನಿಂದ ಈ ಜಾಗಕ್ಕೆ ಅಬೌಟ್ 2.5 ಕಿಲೋಮೀಟ್ರಲ್ಲಿ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂಥದ್ದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ 40-60 3 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ ಅಬೌಟ್ 22 ಚದರ ಟೋಟಲ್ ಏರಿಯಾ ಅಂದರೆ 2200 ಸ್ಕ್ವೇರ್ ಫೀಟ್ ಬಿಲ್ಟಪ್ ಇರುವಂತಹ ಮನೆ ಸೇಲ್ಗಿದೆ. ಹೇಗಿದೆ, ಯಾವ ಥರ ಇದೆ ಅಂತ ನಾನು ಮನೆ ಒಳಗೆ ಹೋಗಿ ತಮಗೆ ತೋರ್ಸೋಕ್ಕಿಂತ ಮುಂಚೆ ಐ ಆಲ್ವೇಸ್ ಹ್ಯಾವ್ ಅಡ್ರೆಸ್ 2 issues. ಒನ್ ಇಸ್ ದ ಪಾರ್ಕಿಂಗ್, ನದರ್ ಒನ್ ಇಸ್ ವಾಟರ್. ನೋಡಿ ಅಬೌಟ್ ಈ ಜಾಗ ನಾನು ಇನ್ನು ನಾರ್ತ್ಗೆ ನಿಂತಿದ್ದೀನಿ ಅಂದರೆ ಐ ಆಮ್ ಫೇಸಿಂಗ್ ನಾರ್ತ್. ದಿಸ್ ಇಸ್ ಅಬೌಟ್ 40 ಫೀಟ್. ಅದರಲ್ಲಿ ಹಿಂಗೆ ಆಲ್ಮೋಸ್ಟ್ ಅರೌಂಡ್ 30 ಫೀಟ್ ಇಸ್ ದ ಪಾರ್ಕಿಂಗ್ ಏರಿಯಾ. ರ್ಯಾಂಪ್ ಮಾಡಿದ್ದಾರೆ, ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬ್ ಆಗದೇ ಇರುವಂತಹ ಒಂದು ರ್ಯಾಂಪ್ ಕ್ರಿಯೇಟ್ ಮಾಡಿದರೆ, ಸೊ ವೆಹಿಕಲ್ ಮೂವ್ಮೆಂಟ್ಗೆ ಡಿಸ್ಟರ್ಬ್ ಆಗೋಲ್ಲ. ಈ ಮನೆಯ ಮುಂದೆ ಇರೋದು 30 ಅಡಿ ರಸ್ತೆ, ಎಕ್ಸಾಕ್ಟ್ಲಿ 200 ಮೀಟರ್ಸ್ ಫ್ರಮ್ ದಿ ರಿಂಗ್ ರೋಡ್. ನಾನು ಇವಾಗ ತೋರಿಸ್ತೀನಿ, ಗಮನಿಸಿ, ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಏನು ಕಾಣ್ತಾ ಇದೆ ಅದು ರಿಂಗ್ ರೋಡು. ಯಾವ ರಿಂಗ್ ರೋಡು ಅಂತಂದರೆ ನೀವು ದಟ್ಗಳ್ಳಿಯಿಂದ JP ನಗರಕ್ಕೆ ಹೋಗುವಂತಹ ಇರುವಂತಹ ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ ನೋಡಿ, ಇವಾಗ ವೆಹಿಕಲ್ ಏನು ಮೂವ್ಮೆಂಟ್ ಆಗಿದ್ರೆ ಅದೇ ರಿಂಗ್ ರೋಡು. ಮೈಸೂರು ದಟ್ಗಳ್ಳಿಯಿಂದ APMC ಯಾರ್ಡು ಅಥವಾ ಮೈಸೂರು ಏರ್ಪೋರ್ಟು JP ನಗರಕ್ಕೆ ಹೋಗುವಂತಹ ರಿಂಗ್ ರೋಡಿಗೆ ಹೊಂದಿಕೊಂಡಿರುವಂತಹ SBM ಅಂಡ್ ಅದರ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆ್ಯಂಡ್ ಅದರ್ ಎಂಪ್ಲಾಯೀಸ್ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ನಾನು ಪಾರ್ಕಿಂಗ್ ತೋರಿಸಿದ್ದೀನಿ, ಅಬೌಟ್ 30 ಫೀಟ್ ಪಾರ್ಕಿಂಗ್ ಸಿಗುತ್ತೆ. ನೆಕ್ಸ್ಟ್ ವಾಟರ್. ಈಗಾಗಲೇ ಈ ಏರಿಯಾಗೆ ಕಬಿನಿ ಅಥವಾ ಕಾವೇರಿ ವಾಟರ್ ಕನೆಕ್ಷನ್ಗೆ ಪೈಪ್ಲೈನ್ಗಳನ್ನ ಹಾಕಿದ್ದಾರೆ. ಅತಿ ಶೀಘ್ರದಲ್ಲೇ ನೀರಿನ ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಕಟ್ಟಿರುವಂತಹ ಮಾಲೀಕರೇನಿದ್ದಾರೆ ಇದನ್ನು ಮಾರುವ ಉದ್ದೇಶದಿಂದ ಕಟ್ಟಿರುವಂತಹ ಮನೆಯಲ್ಲ. ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ ಅಂದರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸಂಪ್ ಸಹ ಇದೆ ಪಾರ್ಕಿಂಗಲ್ಲಿ. ಅಬೌಟ್ ಈ ಪಾರ್ಕಿಂಗ್ ಏರಿಯಾ ನಿಮಗೆ ಯು ಕ್ಯಾನ್ ಟೆಕ್ನಿಕಲಿ ಟೇಕ್ ಇಸ್ 18/18 ಅಂತ ಹೇಳ್ಬೋದು. ಇನೋವಾ ಅಥವಾ ಫಾರ್ಚುನರ್, ಬಹಳ ಜನ ನನ್ನ ಕಮೆಂಟ್ ಸೆಕ್ಷನ್ ಇರ್ಬೋದು, ಫೋನ್ ಮಾಡಿದಾಗ ಕೇಳುವಂಥ ವಿಚಾರ, ಎಷ್ಟು ದೊಡ್ಡ ಕಾರ್ನ ನಾವು ಪಾರ್ಕ್ ಮಾಡ್ಬೋದು ಒಳಗೆ. ಈಸಿಯಾಗಿ ನೀವು ಇನೋವಾ ಅಥವಾ ಫಾರ್ಚುನರ್ ಬಿಗರ್ ವೆಹಿಕಲ್ನ ಒಳಗೆ ಪಾರ್ಕ್ ಮಾಡ್ಬೋದು. ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ. ಸೊ ಮಳೆ ನೀರು ಬೀಳುತ್ತೆ, ಬಿಸಿಲು ಬೀಳುತ್ತೆ, ತೊಂದರೆ ಇಲ್ಲ. ಈ ಜಾಗಕ್ಕೆ ನೀವು ಕ್ಲೀನಾಗಿ ಗ್ರಿಲ್ಗಳನ್ನ ಹಾಕ್ಕೋಬೋದು. ಸುಪ್ರೀತಿಲೇನೋ ಕಾರ್ ಪಾರ್ಕಿಂಗ್ ಮಾಡೋದು, ಈಗ 2 ವೀಲರಲ್ಲಿ ಪಾರ್ಕ್ ಮಾಡೋದು ನೋಡಿ, 1, 2, 3 2 ವೀಲರ್ಗಳನ್ನ ಪಾರ್ಕ್ ಮಾಡ್ಬೋದು. ಅಬೌಟ್ 16 ಪಿಲ್ಲರ್ಗಳು. ಅಂದರೆ ಇವಾಗ ಏನು ಇದನ್ನು ನೋಡ್ತಾ ಇದ್ದೀವಿ, ಇದರ ಗಾತ್ರ ಏನಿದೆ, ಇದು ಪಿಲ್ಲರ್ಗಳು, ಇದು ಅದನ್ನು ತೋರಿಸಿಯಪ್ಪ ಕರೆಕ್ಟಾಗಿ. ಇದೇ ಸೈಜಲ್ಲಿ ಆಲ್ಮೋಸ್ಟ್ 16 ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ. ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ, ಮುಂಬರೋ ದಿವಸಗಳಲ್ಲಿ ಇದು 3 ಬೆಡ್ರೂಮ್ ಮನೆ. ಮುಂಬರೋ ದಿವಸಗಳಲ್ಲಿ ನಾನು ಇನ್ನೊಂದು ಮೇಲ್ಗಡೆ 2 ಮನೆಗಳನ್ನ ಕಟ್ಕೊಂಡು ರೆಂಟಿಗೆ ಕೊಡ್ಬೋದು, ಅಥವಾ ಇದನ್ನೇ ನಾನು ಇನ್ನೂ ಒಂದು ಇದೇ ಥರ ಮನೆ ಕಟ್ಟಬೇಕು ಅಂತ ಇದ್ದೀನಿ. ವಿಲ್ ಇಟ್ ವಿತ್ಸ್ಟ್ಯಾಂಡ್ ದಿ ಸ್ಟ್ರೆಂತ್ ಆರ್ ದ ಲೋಡ್ ಆಫ್ ಅಂತ ಕೇಳಿದಾಗ ಎಸ್, ದಿಸ್ ಕ್ಯಾನ್ ವಿತ್ಸ್ಟ್ಯಾಂಡ್. ಇವಾಗ ಹಾಕಿರುವಂಥ ಪಿಲ್ಲರ್ಗಳು, ಕಾಲಮ್ಗಳು, ಮೆಟೀರಿಯಲ್ಗಳು, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ದ ಲೋಡ್. ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. ನಾನು ನಾರ್ತ್ ಫೇಸಿಂಗ್ ಸೈಟ್ ಅಂತ ಹೇಳಿದೆ. ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. 2 ಡೋರ್ಗಳನ್ನ ಮಾಡಿದ್ದಾರೆ. ಡೋರ್ ನಂಬರ್ 1 ಯಾವುದು ಅಂತಂದರೆ ನೋಡಿ, ಈ ಮೆಟಲ್ ಡೋರ್. ದೇ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ದಿ ಮೆಟಲ್ ಡೋರ್. ನೀವು ಇದನ್ನು ಒಂದನ್ನು ಕ್ಲೋಸ್ ಮಾಡ್ಕೊಂಡು ಒಳಗಿದ್ದಾಗ ಇದನ್ನು ತೆಕ್ಕೊಂಡಿದ್ರು ತೊಂದರೆ ಇಲ್ಲ. ಇದು ಎಂಟೈರ್ ಈ ಮನೆ ಏನು ನಾನು ತೋರಿಸ್ತಾ ಇದ್ದೀನಿ, ಈ ಡೋರ್ಗಳಿರ್ಬೋದು, ವಿಂಡೋಗಳು, ಫ್ರೇಮು ಎಲ್ಲ ಮಹೋಗನಿ ಟೀಕಲ್ ಮಾಡಿದ್ದಾರೆ. ಎಲ್ಲ ಹ್ಯಾಂಡಲ್ಗಳು, ನಾನು ಹೇಳಿದ್ನಲ್ಲ, ಈ ಮನೆನ ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ. ದಿಸ್ ಇಸ್ ಬಿಲ್ಟ್ ಇನ್ ದಿ ಥಾಟ್ ಪ್ರೊಸೆಸ್ ಆಫ್ ಓನಿಂಗ್ ದ ಪ್ರಾಪರ್ಟಿ. ಕಾರಣಾಂತರಗಳೇ ಕಟ್ಟಿರುವಂತಹ ಮಾಲೀಕರು ಈ ಮನೆನ ಮಾರ್ತಾ ಇದ್ದಾರೆ. ನಾನು ಈಸ್ಟಿಂದ ಎಂಟರ್ ಆಗಿದ್ದೀನಿ. ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. 40-60ಗಳಲ್ಲಿ ನಿಮಗೆ ಯೂಶಲಿ ಯಾವುದೇ ಮನೆ ಆದ್ರೂ ಅಬೌಟ್ 8 to 12 ಸೀಟರ್ ಸೋಫಾ ಹಾಕ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. TV ಕ್ಯಾಬಿನೆಟ್ ಅವರೇ ಮಾಡಿಬಿಟ್ಟಿದ್ದಾರೆ. ನೋಡಿ, ಕರ್ಟನ್ ರಾಡ್ಗಳು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಎಲ್ಲ ಆಗಿದೆ. ಓಕೆ, ನೀವು ನೋಡ್ಬೋದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು, ಫಾಲ್ ಸೀಲಿಂಗು, ಫ್ಯಾನು, ಲೈಟಿಂಗು, ಮತ್ತು ಎಲ್ಲ ಮೆಟೀರಿಯಲ್ಗಳು, ಎಲೆಕ್ಟ್ರಿಕಲ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಗ್ರನೈಟ್ ಇರ್ಬೋದು. ನೋಡಿ, ಇಲ್ಲಿ ಶೂರ್ ಹಾಕಿದೆ. ಇವೆಲ್ಲವನ್ನು ಇಟ್ಸ್ ಆಲ್ ಹ್ಯಾಂಡ್ ಪಿಕ್ಡ್. ಯಾಕೆ ಅಂದರೆ ತಾವೇ ವಾಸಕ್ಕೆ ಬರಬೇಕು ಅಂತ ಮಾಡ್ಕೊಂಡಿದ್ದಾರೆ. ವಾಸಕ್ಕೆ ಇವ್ರು ಬರಲಿಲ್ಲ, ಈಗ ಸೇಲ್ಗಿದೆ. ಎಲ್ಲವೂ ಹ್ಯಾಂಡ್ ಪಿಕ್ಡ್. ಇಟ್ ಇಸ್ ನಾಟ್ ಡನ್ ಮಾಡಬೇಕು ಅಂತ ಕಟ್ಟಿರುವಂಥ ಮನೆ ಅಥವಾ ಮಾರೋ ಉದ್ದೇಶದಿಂದ ಕಟ್ಟಿರುವಂಥ ಮನೆ ಅಲ್ಲ. ಇದನ್ನು ಸ್ವಂತಕ್ಕಾಗಿ ಕಟ್ಟಿರುವಂಥ ಮನೆ. ಆಮ್ ಎಂಟ್ರಿಂಗ್ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ನಾನು ಒಳಗೆ ಹೋಗಿ ತೋರಿಸಲ್ಲ. ಯಾಕೆ ಅಂತಂದರೆ ಒಳಗೆ ಹೋಗಿ ತೋರಿಸ್ತೀನಿ, ನಾನು ಒಳಗೆ ಬರಲಿಕ್ಕಾಗಲ್ಲ, ಎಕೋ ಆಗುತ್ತೆ. ಖಾಲಿ ಇರೋದ್ರಿಂದ ನೀವು ನೋಡ್ಬೋದು. ಫ್ಯಾನು, ಕರ್ಟನ್ ರಾಡು, ವಾರ್ಡ್ರೋಪು, ಲಾಫ್ಟು, ಅದರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲು, ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಗಳು
ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ಗಳು ಕೊಟ್ಟಿದ್ದಾರೆ. ಅದು ಸಿಂಕ್ ಇರ್ಬೋದು, ಕಮೋಡು, ಹ್ಯಾಂಡ್ ವಾಶು, ಅದಕ್ಕೆ ಹಾಕಿರುವಂಥ ಟ್ಯಾಪ್ಗಳು ಎಲ್ಲವೂ ಜಾಗ್ವಾರ್ ಕಂಪ್ನಿದು ಕ್ವಾಲಿಟಿ ಒನ್ ಮೆಟೀರಿಯಲ್ಗಳನ್ನ ನಾವು ಬಾತ್ರೂಮಲ್ಲಿ ನೋಡ್ಬೋದು. ಎ ಸಿಗೆ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ, ಎ ಸಿ ಪಾಯಿಂಟು ನೀವು ಮಾಡ್ಕೋಬೇಕು. ಈಗ ನಾನು ಎಂಟ್ರಾದೆ, ಹಾಲ್ ತೋರಿಸ್ದೆ, ರೂಮ್ ನಂಬರ್ 1 ತೋರಿಸಿದ್ದೀನಿ. ಅದರಿಂದ ನೋಡಿ ಇವಾಗ ಹಾಲ್ ಆಯಿತು, ಇದು ರೂಮ್ ನಂಬರ್ 1. ನಾನಿವಾಗ ಈ ಪ್ಯಾಸೇಜಲ್ಲಿ ಮೂವ್ ಆಗಿ ಐ ವಿಲ್ ಶೋ ಯು ದೆರ್ ಆರ್ 2 ಮಾಸ್ಟರ್ ಬೆಡ್ರೂಮ್ಸ್. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ನಂಬರ್ 1. ಒಳಗೆ ಹೋಗಿ ತೋರಿಸ್ತೀನಿ. ದಿಸ್ ಮಾಸ್ಟರ್ ಬೆಡ್ರೂಮ್ ನಂಬರ್ 1. ನೋಡಿ, ಡ್ರೆಸ್ಸಿಂಗ್ ಟೇಬಲ್ಗೆ ಪೌಚ್ ಥರ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಲು, ಅದ್ರ ಒಳಗೆ ಲೈಟ್ ಇದೆ, ವಾರ್ಡ್ರೋಪು, ಮೇಲ್ಗಡೆ ಲಾಫ್ಟು, ಎ ಸಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಫ್ಯಾನ್ಗಳನ್ನ ಹಾಕಿದ್ದಾರೆ, ಲೈಟಿಂಗ್ಗಳು ಅದನ್ನು ಸಹ ಮಾಡಿದ್ದಾರೆ. ನೀವು ಕಿಂಗ್ ಸೈಜ್ ಕಾಟನ್ನ ಹಾಕ್ಕೋಬಹುದು ಇಲ್ಲಿ. ನೆಕ್ಸ್ಟ್ ಐ ವಿಲ್ ಶೋ ಯು ದ ಡೈನಿಂಗ್ ಏರಿಯಾ. 6 to 8 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೋಬಹುದು. ನೋಡಿ, ದಿಸ್ ಇಸ್ ದಿ ಎಂಟೈರ್ ಏನು ಇದಿದೆ, ಇದು ಕಿಚನ್ ಏರಿಯಾ, ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಒಳಗೆ ನಾನು ನಿಮಗೆ ರೆಫ್ರಿಜರೇಟರ್ ಪಾಯಿಂಟ್ನ ತೋರಿಸ್ತೀನಿ. ಇಲ್ಲಿ ನೀವು ರೆಫ್ರಿಜರೇಟರ್ ಪಾಯಿಂಟ್ ಇಟ್ಕೊಬಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದು ವಾಟರ್ ಕಂಟ್ರೋಲರ್ ಸ್ವಿಚ್ ಆಪ್ಷನ್ ಫಾರ್ ದಿ ಮೋಟ್ರ್. ಯಾವ ಮೋಟ್ರ್ ಅಂದರೆ ಪಂಪ್ಗಳಿಗೆ, ಓವರ್ ಹೆಡ್ ಸಂಪ್ ಇದೆಯಲ್ಲ, ಸಂಪ್ ಪಕ್ಕದಲ್ಲಿ ಸಬ್ಮರ್ಸಿಬಲ್ ಪಂಪ್ ಇದೆ, ಅದರಿಂದ ಮೇಲೆ ಪಂಪ್ ಆಗೋಕ್ಕೆ ಮತ್ತು ಅರ್ತಿಂದ ನೀರನ್ನು ತೆಗಿಲಿಕ್ಕೆ ಜಾಗ. 6 to 8 ಸೀಟರ್ ದೊಡ್ಡದೇ ನೀವು ಡೈನಿಂಗ್ ಟೇಬಲ್ ಹಾಕೋಬೋದು. ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ, ಗ್ರನೈಟ್ ಟಾಪ್ ಹಾಕಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸು, ಕಂಪ್ನಿ ಫಿಟ್ಟಿಂಗ್ಸು, ಮಾಡ್ಯುಲರ್ ಕಿಚನ್ ಎಲ್ ಶೇಪಲ್ಲಿದೆ, ಸಿಂಕ್ ಮಾಡಿದ್ದಾರೆ, ಕಿಟಕಿ ಕೊಟ್ಟಿದ್ದಾರೆ, ಚಿಮ್ನಿ ಇವರೇ ಹಾಕಿ ಕೊಡ್ತಾರೆ. ಅಂದರೆ ಮನೆ ಕಟ್ಟರಂಥ ಮೂಲಕ ಚಿಮ್ನಿ ಆಪ್ಷನ್ ಬಿಟ್ಟಿದ್ದಾರೆ, ಹಾಕಿ ಕೊಡ್ತಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ನಾನು ಹೇಳಿದ್ನಲ್ಲ ನಿಮಗೆ ಇಟ್ಕೊಳ್ಳಿಕ್ಕೆ ರೆಫ್ರಿಜರೇಟರ್ ಪಾಯಿಂಟ್ ಇಲ್ಲಿದೆ. ಅದಾದ ನಂತರ ಕಿಚನ್ ಏರಿಯಾಗೆ ಮತ್ತು ಡೈನಿಂಗ್ ಏರಿಯಾಗೆ ಅಟ್ಯಾಚ್ ಆಗಿರುವಂತಹ ಒಂದು ಹ್ಯಾಂಡ್ ವಾಶ್ ಪಕ್ಕದಲ್ಲಿ. ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. ನಾನು 2 ರೂಮ್ಗಳನ್ನ ತೋರಿಸ್ತೀನಿ. ದಿಸ್ ಇಸ್ ರೂಮ್ ನಂಬರ್ 3. ಇದು ನಾನು 2 ರೂಮ್ಗಳಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದೆ, ಅದರ ಬಿಗ್ಗೆಸ್ಟ್. ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್, ನಿಮ್ಮ ಹತ್ರ 8 ಅಡಿ ಬೈ 8 ಅಡಿ ಕಾಟ್ ಇದೆ. ನಾವು ಮಾಡಿಸ್ಕೊಂಡಿದ್ದೀವಿ ರೋಸ್ ವುಡ್ಡಲ್ಲಿ. ಅಂದರೆ ಅದನ್ನು ಅಕಾಮಿಡೇಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ, ಇದನ್ನು ಮಾಡ್ಬೋದು. ಎಂಟೈರ್ ಮನೆ, ಒಂದು ವಿಚಾರ ಹೇಳೋದು ಬಿಟ್ಟಿದೆ, ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಆಗಿದೆ. ಓಕೆ, ದಿಸ್ ಇಸ್ ಬಾತ್ರೂಮ್ ನಂಬರ್ 2 ನನಗೆ ತೋರಿಸ್ತಾ ಇರುವಂಥದ್ದು. ಇದು 2, ಒಂದು ಅಟ್ಯಾಚ್ ತೋರಿಸಿದ್ದೀನಿ ರೂಮ್ ನಂಬರ್ 1ಅಲ್ಲಿ. ರೂಮ್ ನಂಬರ್ 2 ಅಲ್ಲಿ ಅಟ್ಯಾಚ್ ಇಲ್ಲ, ರೂಮ್ ನಂಬರ್ 3 ಇಲ್ಲಿ ಅಟ್ಯಾಚ್ ಇದೆ. ದಿಸ್ ಅಗೇನ್ ಕಮ್ಸ್ ವಿತ್ ದಿ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಫ್ರಮ್ ಜಾಗ್ವಾರ್. ದಿಸ್ ಇಸ್ ಕಾಮನ್ ವಾಶ್ರೂಮ್. ಅಂದರೆ ಮನೇಲಿ ಕಾಮನ್ ವಾಶ್ರೂಮ್, ಕಾಮನ್ ಬಾತ್ರೂಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಅಗೇನ್ ಕಮಿಂಗ್ ವಿತ್ ದ ಸೇಮ್ ಕ್ವಾಲಿಟಿ ಆ್ಯಂಡ್ ದ ಕ್ಲಾಸ್ ಆಫ್ ಕನ್ಸ್ಟ್ರಕ್ಷನು. ನಾನು ಮನೆಯ ಹಿತ್ತಲು ಅಂದರೆ ಮನೆಯ ಬ್ಯಾಕ್ ಸ್ಪೇಸ್ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಎಂಟೈರ್ ಕೆಳಗೆ ಕಲ್ಲನ್ನು ಹಾಸಿದ್ದಾರೆ. ಏನಕ್ಕೆ? ಆ್ಯಂಟಿ ಸ್ಕಿಡ್ ಸಾದ್ರಲ್ಲಿ ಕಲ್ಲು ಹಾಸಿದ್ದಾರೆ. ಸಿಂಕು, ವಾಷಿಂಗ್ ಮಿಷಿನ್ ಪಾಯಿಂಟ್ ನೋಡಿ, ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು, ಸ್ಟೈನ್ಲೆಸ್ ಸ್ಟೀಲ್ ಸಂಕು, ಗ್ರನೈಟ್ ಟಾಪ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ಸಂಕು, 2 ಟ್ಯಾಪು, ಒಂದು ಓವರ್ ಹೆಡ್ ಟ್ಯಾಂಕಿಗೆ, ಒಂದು ಕಾರ್ಪೊರೇಷನ್ ವಾಟ್ರ್ ಬಂದು 2 ಟ್ಯಾಂಕ್ಗಳನ್ನ ಕೊಟ್ಟಿದ್ದಾರೆ. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ಇದೆ. ಯು ಡೋಂಟ್ ಹ್ಯಾವ್ ಟು ವರಿ. ಸೇಫ್ಟಿ ಗ್ರಿಲ್ ಈಗಾಗಲೇ ಅವರೇ ಮಾಡಿರೋದ್ರಿಂದ ನಿಮಗೆ ತಿರ್ಗಾ ಏನೂ ಮಾಡುವಂತಹ ಪ್ರಮೇಯ ಇಲ್ಲ. ಇದನ್ನು ಬಟ್ಟೆ ಒಗೆಯುವಂಥ ಕಲ್ಲು ಅಲ್ಲೇ ಮಾಡಿದ್ದಾರೆ. ಅದಕ್ಕೆ ಪಕ್ಕದಲ್ಲೇ ಟ್ಯಾಪು ಕೊಟ್ಟಿದ್ದಾರೆ. ನಾವು ಬಟ್ಟೆ ಒಗಿಬೇಕು, ದೊಡ್ಡ ದೊಡ್ಡ ಬಟ್ಟೆ, ಬೆಡ್ಶೀಟ್ಗಳಿದೆ ಅಥವಾ ಆ ಥರದ್ದು ದೊಡ್ಡ ಬಟ್ಟೆ ನಾವೇ ಒಗೆಯೋವಂತಹ ನಮಗೆ ಪ್ರತೀತಿ ಇದ್ದರೆ ಅದನ್ನು ಒಕ್ಕೊಳ್ಳಿಕ್ಕೆ ಜಾಗನ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಮನೆಗೆ ಬರುವಂತಹ ದಿನನಿತ್ಯದ ನಿಮ್ಮ ಡೊಮೆಸ್ಟಿಕ್ ಹೆಲ್ಪರ್ ಬಂದರೆ, ನೀವು ಮನೇಲಿ ಇಲ್ಲ ಅಂದರೆ ಈ ಕೀನ ಅವ್ರಿಗೆ ಕೊಟ್ಟು ಹೋದರೆ ಸಾಕು. ಮೇನ್ ಡೋರ್ ಎಂಟ್ರೆನ್ಸ್ ಪಕ್ಕದಲ್ಲಿಲ್ಲ, ಇಲ್ಲಿಗೆ ಬಂದು ಅವ್ರು ಈ ಜಾಗನ ಆ್ಯಕ್ಸಸ್ ಮಾಡಿ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮುಗಿಸಿ, ಅಂದರೆ ವಾಷಿಂಗ್ ಮಿಷಿನ್ ಹಾಕಬೇಕು, ಬಟ್ಟೆ ತೆಗೆದ್ರೆ ಒಣಗಿ ಹಾಕಬೇಕು, ಪಾತ್ರೆ ಇಟ್ಟಿದೆ ಅದನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಟು ಹೋಗಬೇಕು, ಈ ಪೋರ್ಷನಲ್ಲಿ ಮಾಡಿ ಹೋಗ್ತಾರೆ. ಸೇಫ್ಟಿ ಇಶ್ಯೂಸ್ಗೆ ಅದನ್ನು ಕೊಟ್ಟಿದ್ದಾರೆ. ನೋಡಿ, ದಿಸ್ ಇಸ್ ಆಲ್ಸೋ ದ ಓಪನ್ ಸ್ಪೇಸ್. ಸೊ ದಿಸ್ ಕಂಪ್ಲೀಟ್ಸ್ ದಿ 40-60 3 ಬೆಡ್ರೂಮ್ ಮನೆ. ನೀವು ಮೈಸೂರಲ್ಲಿ ಯಾವುದೇ ಭಾಗದಲ್ಲಿ ನಾವು ಒಂದು ಸೈಟ್ ಇದೆ, 40-60 ನಾರ್ತ್ ಫೇಸಿಂಗ್ ಸೈಟ್ ಇದೆ, ಜಾಗ ವೇಸ್ಟ್ ಆಗದೇ ಇರುವಂತೆ, ಎಲ್ಲೂ ಸಹ ನಮಗೆ ಜಾಗ ವೇಸ್ಟ್ ಆಗಬಾರ್ದು, ನಾನು ನೀಟಾಗಿ ಮನೆ ಕಟ್ಟಬೇಕು ಅಂದಲ್ಲಿ ನೋಡಿ, ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ಹೌಸ್. ಓಕೆ, ಸೊ ಈ ಮನೆ ನೋಡಿದ್ದು ನಾನು ಆಲ್ಮೋಸ್ಟ್ ಈ ಮನೆನ ನಿಮ್ಗೆ ಎಲ್ಲ ಥರದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಈ ಮನೆ ಇಸ್ ಎನ್ ಎಕ್ಸಾಂಪಲ್. ಎಲ್ಲೂ ಜಾಗ ಬಿಡದಂತೆ ಎಲ್ಲ ಸ್ಪೇಷಿಯಸ್ ಆಗಿ 3 ಬೆಡ್ರೂಮ್ ಮನೆ ಹೇಗೆ ಕಟ್ಕೋಬೇಕು ಅಂದರೆ ನೋಡಿ, ತಮಗೆ ಇಲ್ಲಿದೆ. ಯು ಕ್ಯಾನ್ ಟೆಲ್. ಇದನ್ನು ನೋಡಿಬಿಟ್ಟು ನಮ್ಗೆ ಇದೇ ಥರ ಮನೆ ಬೇಕು ಅಂದರೆ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಎಲ್ಲೂ ಸಹ ಜಾಗ ಇವರು ವೇಸ್ಟ್ ಮಾಡಿಲ್ಲ, ಎಲ್ಲ ಸ್ಪೇಷಿಯಸ್ ಆಗಿದೆ. ಮತ್ತು ನಾನು ಈ ವಿಡಿಯೋ ಮಾಡಬೇಕಾದ್ರೆ
ಈ ಮನೆಯ ಮಾಲೀಕರು ಏನು ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ನಾನು ಅಷ್ಟೇ ಯೂಸ್ ಮಾಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ ಆಗಲಿ, ಎಕ್ಸ್ಟ್ರಾ ಝೂಮರ್ಸ್ ಹಾಕಿ ನಾನು ಈ ವಿಡಿಯೋನ ಮಾಡ್ತಾಯಿಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 2000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ ವೀಕ್ಷಕರೇ. ಬಹಳ ಮುತುವರ್ಜಿ ವಹಿಸಿ ಕಟ್ಟಿರುವಂತಹ ಮನೆ, ಎಲ್ಲೂ ಅಡಕು ತೊಡಕುಗಳಿಲ್ಲ. ಈವನ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಇರ್ಬೋದು, ಮೆಟೀರಿಯಲ್ ಇರ್ಬೋದು, ಸ್ಪೇಸ್ ಯೂಟಿಲೈಸೋ ವರ್ಕ್ಮೆನ್ಶಿಪ್ಪು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೇಲ್ಗಿದೆ. ಇದ್ರ ಬಗ್ಗೆ ತಮ್ಗೆ ಇನ್ನಷ್ಟು ಮಾಹಿತಿ ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.